ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯ ಮತ್ತೊಂದು ಪ್ರಶ್ನೆ ಪತ್ರಿಕೆ ಲೀಕ್. ಏನು ರೀ ಲೀಕ್ 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 ಅದು ಏನಪ್ಪ ಅಂತಂದ್ರೆ ಡಬಲ್ ಇಂಜಿನ್ ಸರ್ಕಾರ ಮಹಾರಾಷ್ಟ್ರದಲ್ಲಿ BJP ಸರ್ಕಾರದ ನಿಮಗೆ ಗೊತ್ತದ. ಅಲ್ಲಿಯೂ ಸಹಿತ ಮೊನ್ನೆ TET ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತು. ಅದು ಕ್ವಶನ್ ಪೇಪರ್ 26ಕ್ಕೆ ಪ್ರಕಟ, 28ಕ್ಕೆ ಎಕ್ಸಾಮ್ ಅದಾವ, 26ಕ್ಕೆ ಕ್ವಶನ್ ಪೇಪರ್ ಔಟ್. ಏನು ಹಿಂಗಾದ್ರೆ ಏನಂತ ಯಾರನ್ನು ನಂಬೋದು ಯಾರನ್ನು ಬಿಡೋದು? ಒಂದು ಸ್ಟೇಟ್ ಗೌರ್ಮೆಂಟ್ ಒಂದು ಎಕ್ಸಾಮ್ ನಡೆಸ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಆಗ್ತಾಯಿಲ್ವಾ? ಸೆಂಟ್ರದ್ದು ಪರಿಸ್ಥಿತಿ ಅದ, ಸ್ಟೇಟದ್ದು ಅದ, ಎಲ್ಲ ಸ್ಟೇಟ್ಗಳ ಪರಿಸ್ಥಿತಿ ಅದ. KPSC ನಮ್ಮಲ್ಲಿ ಅದ ಮಾಡ್ತಾಯಿದ್ದೆ, ಅದು ನಡೀತಾ ಇತ್ತು. KPSC ಕ್ವಶನ್ ಪೇಪರ್ ಲೀಕ್ ಆಗೋ ಜೊತೆಗೆ ನಂತರದಲ್ಲಿ ಏನೋ ಗೋಲ್ಮಾಲ್ಗಳಾಗ್ತಾವೆ ಅನ್ನೋ ಆರೋಪ ಕೇಳ್ತಾ ಇದ್ದೀವಿ. ಅದು ಪೇಪರ್ ಲೀಕ್ಕಿಂತ ಹೆಚ್ಚಿಗೆ ನಂತರದಲ್ಲಿ ಭಾಳ ಗದ್ದಲಾಗ್ತಾವೆ ಅನ್ನೋಂಥದ್ದು ನಮ್ಮ KPSC. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲ ಅದೇ ಕಾಲಕ್ಕೆ ಮಹಾರಾಷ್ಟ್ರ ರಾಜ್ಯ ಪರೀಕ್ಷಾ ಪರಿಷತ್ ಅಂದ್ರೆ ಮಹಾರಾಷ್ಟ್ರ ಸ್ಟೇಟ್ ಕೌನ್ಸಿಲ್ ಆಫ್ ಎಕ್ಸಾಮಿನೇಷನ್, ಅಲ್ಲಿ ಅದರ ಮೂಲಕ ನಡೆಯುವಂಥ ಎಕ್ಸಾಮಕ್ಕೆ ಅಲ್ಲಿ ಕ್ವಶನ್ ಪೇಪರ್ ಔಟ್ ಶಿಕ್ಷಕರು. ಮೊನ್ನೆ ನೋಡಿದ್ರಿ ಗೊತ್ತದ ನಿಮಗೆ, ನೀಟದೊಳಗೆ ಅಲ್ಲೂ ಗದ್ದಲ. ನೀಟದು ಸೆಂಟ್ರಲ್ ಗೌರ್ಮೆಂಟ್ ಇದ್ದು, ಇಲ್ಲಿ ನೋಡಿ ಅದು ಸ್ಟೇಟ, ಇಲ್ಲೇ BJP ಅದ. ಇದರ್ಥ ನಾವು ಹೇಳ್ತಾ ಇರೋದು ಕೇವಲ BJP ಸ್ಟೇಟ್ಗಳಲ್ಲಿ ಮಾತ್ರ ಎಲ್ಲ ಗೋಲ್ಮಾಲ್ ನಡೀತಿದೆ ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೂ ನಡೀತಾ ಇದ್ದಿದ್ದು ನಾವು ಹಿಂದೆ ನೋಡಿದ್ದೀವಿ, ಈಗೂ ನೋಡ್ತಾ ಇದ್ದೀವಿ. ಎರಡೂ ಇಲ್ಲಿ ಎಲ್ಲ ಪಕ್ಷಗಳು ಯಾಕೆ ಇಂಥದ್ದು ಮಾಡ್ತಾ ಇದ್ದಾರೆ? ಒಬ್ಬ ಯೋಗ್ಯರನ್ನ ಆಯ್ಕೆ ಮಾಡೋ ಮುಂದೆ